ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಕೆ ಡ್ರೀಮ್ ಕಿಚನ್. ಇವತ್ತು ನಮ್ಮ ಅಮ್ಮಂಗೆ ಸಂಜೆ ಸ್ನ್ಯಾಕ್ಸಿಗೆ ಏನಾದ್ರು ಮಾಡಿಕೊಡಿ ಅಂತ ಕೇಳಿದಾಗ ನಮ್ಮ ಅಮ್ಮ ಮಶ್ರೂಮ್ ಸ್ಯಾಂಡ್ವಿಚ್ ಮಾಡಿಕೊಡ್ತೀನಿ ಅಂದರು. ತುಂಬ ಟೇಸ್ಟಿಯಾಗಿತ್ತು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ನಮಗೆ ಮಶ್ರೂಮ್ ಸ್ಯಾಂಡ್ವಿಚ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇವು. ಅದಾದಮೇಲೆ ಒಂದು ಪ್ಯಾನಿಗೆ ಬಟರ್ ಹಾಕ್ಕೊಂಡು ಚಾಪ್ಡ್ ಆನಿಯನ್ ಹಾಕ್ಕೋಬೇಕು. ಅದಾದಮೇಲೆ ಚಾಪ್ಡ್ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು, ಮಶ್ರೂಮ್ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಮೇಲೆ ಕೊರಿಯಂಡರ್ ಹಾಕ್ಕೋಬೇಕು. ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಮ್ಮಮ್ಮ ಹೋಮ್ ಮೇಡ್ ಗ್ರೀನ್ ಚಟ್ನಿ ಹಾಕ್ತಿದ್ದಾರೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ಚಾಪ್ಡ್ ಆನಿಯನ್ ಬೇಕಾದರೆ ಹಾಕ್ಕೋಬೋದು. ಅದಾದಮೇಲೆ ರೆಡ್ ಸಾಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಪ್ಯಾನಿಗೆ ಬಟರ್ ಹಾಕ್ಕೊಂಡು ಅದ್ರ ಮೇಲೆ ಸ್ಯಾಂಡ್ವಿಚ್ ಬ್ರೆಡ್ ಹಾಕಿ ಚೆನ್ನಾಗಿ 2 ಸೈಡ್ ಬೇಯಿಸ್ಕೋಬೇಕು. ಅದಾದಮೇಲೆ ನಮ್ಮಮ್ಮ ಹೋಮ್ ಮೇಡ್ ಗ್ರೀನ್ ಚಟ್ನಿ ಹಾಕೋತಿದ್ದಾರೆ. ಇನ್ನೊಂದಕ್ಕೆ ರೆಡ್ ಚಟ್ನಿ ಹಾಕೋತಿದ್ದಾರೆ. ಅದಾದಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರೋ ಮಶ್ರೂಮ್ ಫ್ರೈ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಸಾಸ್, ಆಮೇಲೆ ಚೀಸ್ ಸ್ಲೈಸ್ ಹಾಕೋತಿದ್ದಾರೆ. ಅದಾದಮೇಲೆ 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡು 2 ಪೀಸಸ್ ಆಗಿ ಕಟ್ ಮಾಡಿ ಆ ಪ್ಲೇಟಿಗೆ ಹೋಮ್ ಮೇಡ್ ಗ್ರೀನ್ ಚಟ್ನಿ ಆಮೇಲೆ ರೆಡ್ ಸಾಸ್ ಹಾಕ್ಕೊಂಡು ಟೇಸ್ಟ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದಿಸ್ ವಾಸ್ ಮೈ ಬೆಸ್ಟ್ ಸಂಜೆ ಸ್ನ್ಯಾಕ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ನಿಜ ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಆಮೇಲೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್. ಬಾಯ್.